ಹಾಸನದಲ್ಲಿ ಹೆಣ್ಣು ಮಕ್ಕಳನ್ನು ಬಚಾವು ಅಂತ ಹೋರಾಟ ಮಾಡಬಾರ್ದ? ಅಲ್ಲ, ನಾನು ದೇವೇಗೌಡರ ಫ್ಯಾಮಿಲಿಗೆ ಬಹುಪರಾಕ್ ದೇವೇಗೌಡರೇ, ಕುಮಾರಸ್ವಾಮಿಯವರೇ, ರೇವಣ್ಣವರೇ, ಇನ್ನೂ ಸ್ವಲ್ಪ ಹೆಣ್ಮಕ್ಳನ್ನು ಹಾಳು ಮಾಡಿಸಿ, ನಾವು ಯಾರು ಹಾಕಲ್ಲ ಅಂತ ಹೇಳ್ಬೇಕಿತ್ತ? ಇನ್ನೂ ಸ್ವಲ್ಪ ವಿಡಿಯೋಗ್ರಾಫ್ ಮಾಡಿಸಿ, ಇನ್ನೂ ಇನ್ನೊಬ್ಬ ಮೊಮ್ಮಗನನ್ನು ಕರ್ಕೊಂಬಂದು ಹುಡುಗರನ್ನು ಹಾಳು ಮಾಡಿ, ಹಾಸನ ಜನತೆಯನ್ನು ಮಲಗಿಸ್ಬಿಡಿ. ಆ ಕಡೆ ಒಬ್ಬ ಹುಡುಗಿರನ್ನು, ಹೆಂಗಸರನ್ನು, ಈ ಕಡೆ ಒಬ್ಬ ಹುಡುಗರನ್ನು ಮಾಡಿಬಿಡಿ. ನಾವು ನಿಮಗೆ ಬಹುಪರಾಕ್ ನಾವು ಹಾಕಲ್ಲ, ನೀವು ಹೆದರಬೇಡಿ. ಯಾರು ಬರೆಯಾರ, ಯಾರು ಹಾಕಲ್ಲ. ನೀವು ಮಾಜಿ ಪ್ರಧಾನಮಂತ್ರಿಗಳು, ನಿಮ್ಮ ಮಗ ಉಕ್ಕು ಮತ್ತೆ ಕರೆಕ್ಟ್ ಬೇಡ. ಲೆಟ್ ಅಸ್ ಕೀಪ್ ಪೇಷನ್ಸ್. 15 ದಿನದಲ್ಲಿ ಮೊದಲು ಕಲಿತ ಪಾಠ ಏನಂದರೆ ಪೇಷನ್ಸ್ ಹೆಂಗೆ ಇಟ್ಕೊಬೇಕು ಅಂತ. ಡೋಂಟ್ ಟಾಕ್ ಮಚ್, ಆ್ಯಕ್ಟ್ ಫಾಸ್ಟ್ ಅಂತ. ಟಾಕ್ ಲೆಸ್, ಆ್ಯಕ್ಟ್ ಫಾಸ್ಟ್. ನನಗೆ ಐ ನೀಡ್ ಟು ಥ್ಯಾಂಕ್ ಮೈ ಲೀಗಲ್ ಟೀಮ್ ಹೂ ವರ್ಕ್ಡ್ ವಿತ್ ಮಿ ಡೇ ನೈಟ್ ನನ್ನೊಟ್ಟಿಗೆ. ಅದರ ಒಟ್ಟಿಗೆ ಲಾಟ್ ಆಫ್ ಪೀಪಲ್ ವರ್ಕ್ಡ್. ಕೆಲವ್ರ ಹೆಸರು ಇಲ್ಲಿ ಹೇಳಲಿಕ್ಕೂ ಆಗಲ್ಲ. ಹೂ ಸ್ಟುಡ್ ವಿತ್ ಅಸ್. ಅದು ಆತ್ಮದಲ್ಲಿರಬೇಕು. ಕಷ್ಟದ ಟೈಮಲ್ಲಿ ನಾನಿದ್ದೀನಿ ಅನ್ನುವ ಮಾತಿದೆ ಅಲ್ವಾ, ದಟ್ ಮೇಕ್ಸ್ ಸೆನ್ಸ್. ಯಾವ ರೀತಿ ನಿದ್ದೀಲಿ ಗೊತ್ತಿಲ್ಲ, ಬಟ್ ವಿ ಆರ್ ವಿತ್ ಯು ಅಂತ ಹೇಳುವ ವರ್ಡ್ ಇದೆಲ್ಲ, ದ್ಯಾಟ್ ಮೇಕ್ಸ್ ಯು ಆಲ್ವೇಸ್. ನಾನು ಪ್ರತಿ ಮಂಗಳವಾರ ಘಾಟಿ ಸುಬ್ರಹ್ಮಣ್ಯಕ್ಕೆ ಹೋಗ್ತೀನಿ. ವಾಟ್ ಐ ಎಕ್ಸ್ಪೀರಿಯನ್ಸ್ಡ್. ನಾನು ಟಿ ವಿಯನ್ನು ಬ್ಲ್ಯಾಂಕ್ ಮಾಡೋ ಮೊದಲು ಮತ್ತು ಬ್ಲ್ಯಾಂಕ್ ಮಾಡೋ ಮುಂಚೆ ನಾವು ನಡ್ಕೊಂಡು ಹೋಗ್ತಿದ್ರೆ, ಪವರ್ ಟಿ ವಿಯವರು ಅಂತ ಹೇಳ್ತಾಯಿದ್ರು. ಲಾಸ್ಟ್ ಟ್ಯೂಸ್ಡೇ ಐ ವೆಂಟ್. ಆಗ ಯಾರು ಪವರ್ ಟಿ ವಿಯವರು ಅಂತ ಹೇಳಿಲ್ಲ, ಸರ್ ನಾವು ನಿಮ್ಮೊಟ್ಟಿಗಿದ್ದೀವಿ ಅಂತ ಹೇಳಿದರು. ಐ ಫೌಂಡ್ ದ ಡಿಫರೆನ್ಸ್. ವಾವ್, ದಿಸ್ ಈಸ್ ವಾಟ್ ನಮ್ಮ ಪವರ್ ಟಿ ವಿಯ ಬಳಗ ಅರ್ನ್ ಮಾಡಿದಂತಹ ರೆಸ್ಪೆಕ್ಟ್ ಆ್ಯಂಡ್ ಅಸೆಟ್. ಇಟ್ ಈಸ್ ನಾಟ್ ಮನಿ. ನಿನ್ನೆ ಪಾಪ ಮುದ್ದು ಮಗಳು ಭಾಳ ಪಯಣ ಮುಗಿಸಿ ಹೋದ್ಲು. ಏನು ತಗೊಂಡು ಹೋದ್ಲು? ಸ್ಟೇಟ್ ಗಾರ್ಡ್ ಆಫ್ ಆನರ್. ತಿರಂಗದಲ್ಲಿ ಸುತ್ತಿ ಕನ್ನಡದ ಮಗಳು ಅಂತ ಆಚರಣೆ ಮಾಡಿದ್ದೇನು? ಕನ್ನಡದ ಸೇವೆ, ಶುದ್ಧ ಮನಸ್ಸಿನಿಂದ. ಶಿ ಮೆ ನಾಟ್ ಡನ್ 1000 crores rupees ಇನ್ ಹರ್ ಪಾಕೆಟ್. ನಿನ್ನೆ ಐ ಆಮ್ ಸೀಯಿಂಗ್, ನಾನು ಡೆಲ್ಲಿಲಿದ್ದೀನಿ, ಐ ಆಮ್ ಸೀಯಿಂಗ್ ಎವ್ರಿಬಡೀಸ್ ವಾಟ್ಸಪ್ ಸ್ಟೇಟಸ್ ಟಾಕಿಂಗ್ ಅಬೌಟ್ ಹರ್. ಎವ್ರಿ ಸ್ಟೇಟಸ್ ಈಸ್ ಡೆಡಿಕೇಟೆಡ್ ಫಾರ್ ಹರ್, ಕೆಪ್ಟ್ ಫಾರ್ ಹರ್. ಅಂದರೆ ಹರ್ ಸೋಲ್ ಫೀಲ್ ವೆರಿ ಪ್ರೌಡ್ ವೆನ್ ಟ್ರಾವೆಲ್. ಗೊತ್ತಿರಲಿಕ್ಕಿಲ್ಲ ಅಪರ್ಣವ್ರು ಇದ್ದಾಗ ನಾನು ಯಾವ ರೀತಿಯ ಸೇವೆ ಮಾಡ್ತಾ ಇದ್ದೀನಿ ಅಂತ ಯಾರಿಗೆ ಗೊತ್ತಿರಲಿಕ್ಕಿಲ್ಲ. ನಾವೆಲ್ಲ ಎಣಿಸಿರ್ಬೋದು, ಆ್ಯಂಕರು ದುಡ್ಡು ತಗೊಳ್ತಾರೆ, ಮಾಡ್ತಾರೆ, ಅದವ್ರ ಕೆಲಸ ಅಂತ. ಇವತ್ತು ನಾವು ಮಾತಾಡ್ತಾ ಇದ್ರೆ ಹೇಳ್ಬೋದು, ಏನು ದುಡ್ಡು ಸಿಗುತ್ತೆ ಮಾಡ್ತಾರೆ. ಅದರ ಒಳಗಿನ ಆ ಭಾವನೆ ಇದೆ ಅಲ್ಲ, ಸೇವಾ ಭಾವನೆ ಇದೆ ಅಲ್ವಾ, ಆ ಮನಃಸಾಕ್ಷಿ ಇದೆ ಅಲ್ವಾ, that makes them what she completed that journey. What more we want? ಹಗರಣ ಪುರಂದರದಾಸರೇ ಹೇಳ್ದಂಗೆ ನಗೆಯು ಬರುತ್ತಿದೆ ನನಗೆ ನಗೆಯು ಬರುತ್ತಿದೆ ಅಂತ. ಜಗದೊಳಗಿರುವ ಮನುಜರೆಲ್ಲ ಹಗರಣ ಮಾಡುವುದ ಕಂಡು ಅಂತ. ಎಷ್ಟು ವರ್ಷಗಳ ಹಿಂದೆ. ಆದರೆ ನಮ್ಮ ಪೊಲಿಟಿಕಲ್ ಫ್ಯಾಮಿಲಿ ಏನು ಹೇಳುತ್ತೆ ಅಂದರೆ, ನಾವು ಮಾಡ್ತೀವಿ, ನೀವು ನಗ್ತಾ ಇರಿ, ಎಂಜಾಯ್ ಮಾಡಿ, ಬಟ್ ಡೋಂಟ್ ಪ್ರೊಟೆಕ್ಟ್ ಆ್ಯಂಡ್ ಪ್ರೊಟೆಸ್ಟ್. ನೀವು ನೋಡಿ ಎಂಜಾಯ್ ಮಾಡಿ, ವಿಡಿಯೋ ಮಾಡಿ ಬಿಡ್ತೀವಿ ನಾವು, ನೀವು ಹಂಚ್ತಾರೆ ಯಾರೋ, ನಾವು ಮಾಡ್ತೀವಿ, ಬೇರೆಯವರು ಹಂಚ್ತಾರೆ ಫ್ರೀಯಾಗಿ, ನೀವು ನೋಡಿ ಎಂಜಾಯ್ ಮಾಡಿ, ಫಾರ್ವರ್ಡ್ ಮಾಡ್ತಾ ಇರಿ ಅಲ್ವಾ. ಸಂವಿಧಾನ ಅದರಲ್ಲಿದೆ. ನೀವು ಲಾಸ್ಟಿಗೆ ನೋಡಿದರೆ ನಿಧಾನ, ಸಂವಿಧಾನ ಅಂತ ಸ್ವಲ್ಪ ನಿಧಾನವಾಗಿ ಹೇಳ್ತೀವಿ. ನ್ಯಾಯನೂ ಅಷ್ಟೇ, ಸ್ವಲ್ಪ ನಿಧಾನವಾಗಿ ಸಿಗುತ್ತೆ. ಯಾವುದೋ ಒಂದು ಫಿಲ್ಮಲ್ಲಿ ನೋಡಿದ್ರೆ ನೀವು,
ಮೊದಲೇ ವಿಲನ್ ವಿನ್ ಆಗ್ಬಿಡೋದು, ಹೀರೋ ವಿನ್ ಆಗ್ಬಿಡೋದನ್ನು ನೋಡಿದ್ರಾ? ಮಹಾಭಾರತದಲ್ಲಿ ಮೊದಲೇ ರಾವಣ ವಿನ್ ಆಗ್ಬಿಡ್ತಾ ಇದ್ರೆ ಏನಾಗ್ತಾ ಇತ್ತು? ರಾಮಾಯಣದಲ್ಲಿ ಮೊದಲೇ ರಾವಣ ವಿನ್ ಆಗ್ಬಿಡ್ತಾ ಅಂತ ನಿಂತ್ಕೊಳ್ಳಿ, ಏನಾಗ್ತಾ ಇತ್ತು? ರಾಮಾಯಣ ಆಗ್ತಾ ಇತ್ತಾ? ಮಹಾಭಾರತದಲ್ಲಿ ಮೊದಲೇ ಕೌರವ ವಿನ್ ಆಗ್ಬಿಡ್ತಾ ಇತ್ತು, ಏನಾಗ್ತಾ ಇತ್ತು? ಮಹಾಗ್ರಂಥಗಳೇ ಆಗ್ತಾ ಇರಲಿಲ್ಲ. ಯಾವ ಫಿಲ್ಮಲ್ಲಿ ನೀವು ಯಾವ ಸ್ಟೋರಿಯಲ್ಲಿ ನೋಡಿದ್ರಿ ಮೊದಲೇ ವಿಲನ್ ವಿನ್ ಆಗ್ಬಿಡ್ತಾನೆ, ಹೀರೋ ಸೋತು ಬಿಡ್ತಾನಂತಿದ್ರೆ ಕಾದಂಬರಿಗಳು ಫಿಲ್ಮ್ಗಳು ಆಗ್ತಾ ಇತ್ತು. ಅದರಲ್ಲಿ ಹೇಳುತ್ತೆ ನ್ಯಾಯ ಕಡೆಗೆ ಎಕ್ಸೈಟ್ಮೆಂಟ್ ಇದೆ ಅಲ್ವಾ, ಯು ಟೇಕ್ ಇಟ್ ಫಾರ್ ಎಂಡ್ ಅಂತ. ಕಾಯಬೇಕು. ಪೇಷನ್ಸ್, ಇಟ್ಸ್ ಗಿವನ್ ಮೇ ಪೇಷನ್ಸ್ ಟುಡೇ. ಇವತ್ತು ನನಗೆ ತೋರಿಸ್ಕೊಟ್ಟಿದೆ ಈ 15 ದಿನ ದ ಜರ್ನಿ, ಈ 1 ವರ್ಷದ ಫೈಟಿಂಗ್, ಈ 2 ತಿಂಗಳ ಮಹಾಭಾರತದ ದಟ್ ಕುರುಕ್ಷೇತ್ರ ಇದೆ ಅಲ್ವಾ, ಇಟ್ ಈಸ್ ಟಾಟ್ ಮಿ ಲಾಟ್ ಆಫ್ ಲೆಸನ್ಸ್. ನಾನೇನು ಆ ಪತ್ರಕರ್ತ ಅಲ್ಲ, ವಯೋಲಿ ಕಾವಲಲ್ಲಿ ಜೋಳಿಗೆ ಹಾಕ್ಕೊಂಡು ಬಂದು ಇವತ್ತು 500 ಕೋಟಿಗಿದ್ದೀನಿ ಅಂತ ಹೇಳುವಂಥ ಪತ್ರಕರ್ತ ನಾನಲ್ಲ. ನಾನು ನ್ಯಾಯವಾಗೇ ಮಾತಾಡ್ತೀನಿ ಅಂತ ಹೇಳಿಬಿಟ್ಟು 1,000 ಕೋಟಿ ನಾನು ಮಾಡಿಲ್ಲ. ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಜರ್ನಲಿಸಮ್ನ ಸೇವೆ ಮಾಡ್ತಾ ಇದ್ವಿ. ಯಾರು ಹಾಕಿದ್ರು? ಸುವರ್ ಟಿವಿ ಅಂತ, ಸುವರ್ ಟಿವಿ ರಾಕೇಶ್ ಶೆಟ್ಟಿ 420 ಅಂತ ಹಾಕಿದ್ರು. ಐಸೀನ್ ನನ್ನ ಕಡೆ ಸರ್ ಬೇಜಾರಾಗಲ್ವಾ ನಿಮಗೆ ಕೇಳಿದ್ರು? ಇದನ್ನೆಲ್ಲ ಓದುವಾಗ ಬೇಜಾರಾಗಲ್ವಾ? ನೋ ವೇ. ಆ ರೀತಿಯ ಬೇಜಾರಾಗಿ ಸಾಯ್ಬೇಕಂತಿದ್ರೆ ನಾನು ಯಾವಾಗಲೂ ಸತ್ಬಿಡ್ತಾ ಇದ್ದೆ. ಇಟ್ ವಿಲ್ ನಾಟ್ ಎಫೆಕ್ಟ್ ಈವನ್ 0.% ಟು ಮೀ, ಬಿಕಾಸ್ ಐ ಆಲ್ವೇಸ್ ಬಿಲೀವ್ಡ್. ನನ್ನ ಪವರ್ ಫ್ಯಾಮಿಲಿ ಹಂಗೆ ಬಿಲೀವ್ ಮಾಡ್ತಾ ಅದೇ ರೀತಿಯಲ್ಲಿ ವಿ ಆರ್ ಇನ್ ರೈಟ್ ಪಾತ್. ನ್ಯಾಯದೊಟ್ಟಿಗಿದ್ವಿ. ಯಾವ ದೇವಸ್ಥಾನಕ್ಕೆ ಹೋಗುವಾಗ ನಿಮಗೆ ಒಳ್ಳೆ ದಾರಿ ಇದೆ ಹೇಳಿ? ಶಬರಿಮಲೆಗೆ ಅಯ್ಯಪ್ಪನ ನೋಡಬೇಕಾದ್ರೂ ನೀವು ಬೆಟ್ಟ ಹತ್ಕೊಂಡು ಹೋಗ್ಬೇಕು. ನೀವು ವೈಷ್ಣವಿ ದೇವಿಗೆ ಹೋಗ್ಬೇಕಾದ್ರೂ ಬೆಟ್ಟ ಹತ್ಕೊಂಡು ಹೋಗ್ಬೇಕು. ನೀವು ಅಲ್ಲಿಂದ ಹೋಗಿ ತಿರುಪತಿಗೆ ಹೋಗ್ಬೇಕಾದ್ರೂ 7 ಬೆಟ್ಟ ನೀವು ಹತ್ತಬೇಕು. ಕರೆಕ್ಟ್. ನೀವು ಯಾವುದೇ ದೇವಸ್ಥಾನ, ನೀವು ಮಕ್ಕ ಮದಿನಕ್ಕೆ ಹೋಗ್ಬೇಕಾದ್ರೂ ದರ್ ಇಸ್ ಎ ಹ್ಯೂಜ್ ರಶ್, ಹೋದವರು ಬರ್ತಾರ ಇಲ್ಲ ಅಂತ ಗೊತ್ತಿಲ್ಲ. ನೀವು ಧರ್ಮಸ್ಥಳಕ್ಕೆ ಹೋದರೂ ಯು ಹ್ಯಾವ್ ಟು ಗೋ ಇನ್ ಎ ಡಿಫ್ರೆಂಟ್ ರೂಟ್ಸ್. ಕೊಲ್ಲೂರು ಕೊಡಚಾದ್ರಿಗೆ ಹೋಗ್ಬೇಕು, ಹತ್ತಬೇಕಾದ್ರೂ ನೀವು ಎಲ್ಲೋಗ್ಬೇಕು. ಕಟೀಲು ದುರ್ಗಾ ಪರಮೇಶ್ವರ ಹೋದರೆ ನದಿಯ ಮಧ್ಯ ನಂದಿನಿಯ ಮಧ್ಯೆ ಅವತರಿಸಿದ್ದಾಳೆ ತಾಯಿ. ವಾಟ್ ಇಟ್ ಮೀನ್ಸ್? ವೆನ್ ಯುವರ್ ಫೈನಲ್ ಡೆಸ್ಟಿನೇಷನ್ ಇಸ್ ಎ ಡ್ರೀಮ್ ಡೆಸ್ಟಿನೇಷನ್, ಯು ಶುಡ್ ಗೋ ಥ್ರೂ ಆಲ್ ದಿಸ್ ಪ್ರೋಸೆಸ್. ಹೋಗಲೇಬೇಕು. ನೀವು ದೇವರನ್ನು ಕಾಣಬೇಕಾದ್ರೆ ಇಷ್ಟು ಕಷ್ಟಪಡಬೇಕು. ಒಂದು ಸತ್ಯವನ್ನು ಹುಡುಕಬೇಕಾದ್ರೆ ಇಟ್ ಈಸ್ ಈಕ್ವಲ್ ಟು ಗಾಡ್. ಈಗಿನ ಕಾಲದಲ್ಲಿ ವಿರಳವಾಗಿ ಸಿಗುವಂತಹ ಒಂದು ವಸ್ತು ಅಂದರೆ ಅದು ಸತ್ಯ. ಅದನ್ನು ಹುಡ್ಕೊಂಡು ಹೋಗ್ಬೇಕಂದ್ರೆ ಇಫ್ ಯು ಆರ್ ಗೆಟಿಂಗ್ ಇಟ್ ವೆರಿ ಈಸಿಲಿ, ಇವತ್ತು ನೀವು ಹಿಡ್ಕೊಳ್ಳಿ, ಇದೇ ನಮಗೆ ಲೋವರ್ ಕೋರ್ಟಲ್ಲಿ ಈ ರಿಲೀಫ್ ಸಿಗ್ತಾ ಇದ್ರೆ ನಮ್ಗೆ ಇಷ್ಟು ಖುಷಿ ಆಗ್ತಾ ಇತ್ತಾ? ವೆದರ್ ವಿ ಕುಡ್ ಹ್ಯಾವ್ ಫೆಲ್ಟ್ ಪ್ರೌಡ್? ಇಲ್ಲ.